ಜೀವನದಲ್ಲಿ ಎಲ್ರಿಗೂ ಒಂದು ಸ್ಪಾರ್ಕಿಂಗ್ ಮೂಮೆಂಟ್ ಅನ್ನುವಂಥದ್ದು ಬಂದು ಹೋಗುತ್ತೆ. ಸದ್ಯಕ್ಕೆ ನಟಿ ರಚನಾ ಇಂದರ್ ಹಾಗೂ ನಟ ನಿರಂಜನ್ ಅವ್ರ ಜೀವನದಲ್ಲಿ ಕೂಡ ಒಂದು ಸ್ಪಾರ್ಕ್, ಬಿಗ್ಗೆಸ್ಟ್ ಸ್ಪಾರ್ಕ್ ಬಂದಿದೆ. ಏನು ಅನ್ನುವಂಥದ್ದಾದ್ರೆ ಸಿನಿಮಾ ಟೈಟಲ್ಲೇ ಸ್ಪಾರ್ಕ್. ಸೊ ಅವನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಿರಂಜನ್ ಅವರಿದ್ದಾರೆ. ಮೊದಲದಾಗಿ ಕಂಗ್ರಾಟ್ಸ್ ನಿಮಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೇಗೆ ಸರ್ ಈ ಒಂದು ಸ್ಪಾರ್ಕ್ ಅನ್ನುವಂಥದ್ದು ಹೇಗೆ ಕನೆಕ್ಟ್ ಆಯಿತು ನಿಮ್ಮ ಲೈಫ್ಗೆ? ಸ್ಪಾರ್ಕ್ ಒಂದು ಹುಡುಕ್ತಾನೆ ಇದ್ದೆ ಇಷ್ಟು ವರ್ಷ. ಪರ್ಸನಲ್ ಲೈಫಲ್ಲಿ ಒಂದು ಸ್ಪಾರ್ಕ್ ಸಿಕ್ತು, ಕರಿಯರಲ್ಲೂ ಇವಾಗ ಒಂದು ಸ್ಪಾರ್ಕ್ ಸಿಕ್ಕಿದೆ. ಸೊ ನೋಡೋಣ, ಇವಾಗ ಜನ ಅದನ್ನ ಮೆಚ್ಚಿ ಆಶೀರ್ವಾದ ಮಾಡಿದ್ರೆ ಈ ಸ್ಪಾರ್ಕ್ ಸಿನಿಮಾಗೆ ಅದು ಬೇರೆ ತರನೇ ಆಗುತ್ತೆ. ಸೊ ಅದಕ್ಕೆ ಹುಟ್ಟಿದಾಗಲೇ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡಿದ್ರಿ? ಹುಟ್ಟಿದಾಗ್ಲೇನಾ? ಅದೇನೋ ನಮ್ಮ ಫ್ಯಾಮಿಲಿಲೇ ಆ ಸ್ಪಾರ್ಕ್ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ ಚಿಕ್ಕಪ್ಪನಿಂದ. ಅದು ನಮಗೂ ಬಂದಿದೆ, ಅದಕ್ಕೆ ನಾನು ಈ ಇಂಡಸ್ಟ್ರಿಲೇ ಇದ್ದೀನಿ, ಏನು ಕೆಲಸಗಳು ಮಾಡ್ತಾ ಇದ್ದೀನಿ. ನೋಡಿ, ನಮ್ಗೊಂದು ಒಂದು ಟೈಮ್ ಬರುತ್ತೆ ಅನ್ನೋದಿಲ್ಲ, ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಈಗ ಸಿನಿಮಾದಲ್ಲಿ ಪತ್ರಕರ್ತರ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಾ. ರಚನಾ ಅವರಿಗೆ ಒಂದು ಪ್ರಶ್ನೆ ಕೇಳೋದಾದ್ರೆ ಏನ್ ಕೇಳ್ತೀರಾ? ನಿಮ್ಮ ಜರ್ನಲಿಸ್ಟ್ ಕ್ವಶನ್ ಏನು ಅವ್ರಿಗೆ? ನಮ್ಮ ಸಿನಿಮಾ 100 ಕೋಟಿ ಕಲೆಕ್ಟ್ ಮಾಡುತ್ತಾ 200 ಕೋಟಿ ಕಲೆಕ್ಟ್ ಮಾಡುತ್ತಾ? 1000 ಕೋಟಿ. ಅವರ ಬ್ರೇಕಿಂಗ್ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನ್ ಬರ್ಬೇಕು ಅನ್ನೋದು ರಚನಾ ಅವರೇ ಹೇಳ್ಬಿಟ್ರು. ಈಗ ರಚನಾ ಅವರೇ ಡಾಕ್ಟರ್ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಾ. ಡಾಕ್ಟರ್ ಪಾತ್ರ ಅಲ್ಲ, ಬಟ್ MBBS ಸ್ಟೂಡೆಂಟ್, ಇನ್ನೂ ಡಾಕ್ಟರ್ ಆಗಿಲ್ಲ. ಪಾಸ್ ಆಗ್ತೀನಾ ಆಗ್ತೀನಾ ನೋಡ್ಬೇಕು ಅಷ್ಟೇ, ಓದ್ತಾ ಇದೀವಿ ಅಷ್ಟೇ. ಈ ಒಂದು ಸ್ಪಾರ್ಕ್ ನಿಮ್ಮ ಲೈಫ್ಗೆ ಹೇಗೆ ಕನೆಕ್ಟ್ ಆಯ್ತು? 1.5 years ಆಯ್ತು ಅನ್ಸುತ್ತೆ ಸಿನಿಮಾ ಶುರುವಾಗಿ. ಮಹಂತೇಶ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ಮ ಡೈರೆಕ್ಟರ್. ಆ್ಯಂಡ್ ಅವ್ರು ಹೇಳಿದ್ರು ಈ ಥರ ಕಮರ್ಷಿಯಲ್ ನಂಬರ್ ಮಾಡ್ತಾ ಇದ್ದೀನಿ ಅಂತ. ನಾನು ಫಸ್ಟ್ ಆಫ್ ಆಲ್ ಇದು ದಿಸ್ ವಿಲ್ ಬಿ ಮೈ ಪ್ರಾಪರ್ ಫಸ್ಟ್ ಕಮರ್ಷಿಯಲ್ ಮೂವಿ ಆಗಿರೋದ್ರಿಂದ ನಿಮಗೆ ನಾನಲ್ಲಿ ಆ ಕಮರ್ಷಿಯಲ್ ಎಲಿಮೆಂಟು ಕಾಣಿಸ್ತಾ ಇದೆ ಸರ್ ಅಂತ ಹೇಳಿದೆ. ಆ್ಯಂಡ್ ಸರ್ ವಾಸ್ ಲೈಕ್ ಎಸ್ ವಿ ಕ್ಯಾನ್ ಕ್ರಿಯೇಟ್ ಅ ಡಿಫ್ರೆಂಟ್ ಲುಕ್, ಒಂದು ಡಿಫ್ರೆಂಟ್ ಪಾತ್ರನೇ ಮಾಡ್ಬೋದು. ಆ್ಯಂಡ್ ಆಡಿಯನ್ಸ್ಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಂದು ಪ್ರೀವಿಯಸ್ ಸಿನಿಮಾಗಳೆಲ್ಲ ಇದು ಸ್ವಲ್ಪ ಕಾಮಿಡಿ ಬೇಸ್ಡ್ ಆಗಿ ಬರ್ತಾ ಇರೋದ್ರಿಂದ ಐ ಥಿಂಕ್ ವಿತ್ ಕಮರ್ಷಿಯಲ್ ಎಲಿಮೆಂಟ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗುತ್ತೆ ಅಂತ. ಸೊ ಅವರು ನನಗೆ ಪ್ರಾಜೆಕ್ಟ್ ಬಗ್ಗೆ ಹೇಳಿದ ತಕ್ಷಣ ಇಲ್ಲ, ಇದು 100% ಮಾಡಲೇಬೇಕು, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಟೀಮ್ ವಾಸ್ ಎಕ್ಸಲೆಂಟ್. ಆ್ಯಂಡ್ ಇದು ಈ ಎಸ್ಪೆಷಲಿ ಸಾಂಗ್ಸ್ ಎಲ್ಲ ರವಿ ಅಂತ ಇದ್ದೀನಿ, ಸಚಿನ್ ಬಸೂರ್ ಅವರು ಮಾಡ್ತಿರೋದು. ಆ್ಯಂಡ್ ನಮ್ಮ ಶರಣ್ ಸರ್ ಹಾಡ್ತಾ ಇದ್ದಾರೆ. ಸೊ ನಂಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನನ್ನ ಫಸ್ಟ್ ಎವರ್ ಡಾನ್ಸ್ ನಂಬರ್ ಕೂಡ ಇದೆ. ಸೊ ಇಟ್ಸ್ ಆಲ್ ಕಟ್. ಓಕೆ, ಇವತ್ತು ಸಾಂಗ್ ಕೂಡ ರಿಲೀಸ್ ಆಗಿದೆ, ಶಕಲಕ ಅನ್ನುವಂಥದ್ದು. ಇಬ್ಬರಲ್ಲಿ ಯಾರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ ಸರ್? ಯಾಕಂದ್ರೆ ಇವ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಗೂ ಕೇಳ್ತಾ ಇದ್ದೀನಿ, ನೀವು ಯಾರು ಇಬ್ರು ಚೆನ್ನಾಗಿ ಮಾಡಿದೀವಿ. ಕಾಂಪಿಟೇಟರ್ಸ್ ಆಗಿ ನೀವು ಡಾನ್ಸ್ ಮಾಡಲಿಲ್ಲ? ಇಲ್ಲ, ನಮ್ಮ ಎನರ್ಜಿ ಅವ್ರು ಮ್ಯಾಚ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಅಲ್ವಾ, ಅವರು ತುಂಬಾ ಎಫರ್ಟ್ ಹಾಕಿ ಕಲ್ತು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಶಿ ಇಸ್ ಗಿವನ್ ಅ ವೆರಿ ಗುಡ್ ಎನರ್ಜಿ ಟು ದ ಸಾಂಗ್. ಇಡೀ ಸಾಂಗ್ ಅಲ್ಲಿ ನಾವು ಇಬ್ರು ಶೈನ್ ಆಗ್ತೀವಿ. ಎಲ್ಲದಕ್ಕಿಂತ ಜನ ನೋಡಿ ನಮ್ಮನ್ನ ಶೈನ್ ಮಾಡಿಸ್ಬೇಕು ಇನ್ನು ಅಷ್ಟೇ. ಎಷ್ಟು ಅವ್ರು ಹಾಕ್ಬೇಕು, ನಾವು ಮಾಡಿದೀವಿ, ಇನ್ನು ಅವ್ರು ಕನೆಕ್ಟ್ ಆಗಿ ಅವರು ಸ್ಟಾರ್ಟ್ ಮಾಡಿದ್ರೆ ಸೂಪರ್ ಆಗಿ. ಹುಕ್ ಸ್ಟೆಪ್ ಈಸಿ ಇದೆಯಾ ಕಾಂಪ್ಲಿಕೇಟೆಡ್? ನೋಡಿ ಇಷ್ಟೇ, ಶಕಲಕ ಬೂಮ್ ಬೂಮ್ ಬೂಮ್. ವಾಟ್ ಇಸ್ ಶಕಲಕ ಬೂಮ್ ಬೂಮ್? ನಮ್ಮ ಡೈರೆಕ್ಟರ್ನ ಕೇಳಿ, ಪ್ರಮೋದ್ ಮರ್ವಂತ ಅವ್ರನ್ನ ಕೇಳಿ ಹೇಳ್ತಾರೆ. ಅವ್ರು ಬೇರೆ ಟಾಕ್ಸಿಕ್ ಸಾಂಗ್ ಬೇರೆ ಬರ್ದಿದಾರಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಸಾಂಗ್ಗೋಸ್ಕರ ಒಂದು ಡ್ಯಾನ್ಸ್ ಸ್ಟೆಪ್ಗೆ ರಿಹರ್ಸಲ್ ಎಷ್ಟು ದಿನ ಮಾಡಿದ್ರಿ, ಅಥವಾ ತುಂಬಾ ಈಸಿ ಆಯ್ತಾ ನಿಮಗೆ? ನಾನ್ ಡ್ಯಾನ್ಸರ್ ಹೀಗೆ ರಿಹರ್ಸಲ್ ತುಂಬಾ ದಿನ ಏನ್ ಮಾಡಿಲ್ಲ, ಬಟ್ ಸ್ಟೆಪ್ಸ್ ಬಗ್ಗೆ ನಾನು ತುಂಬಾ ಕಾಡಿಸಿದ್ದೀನಿ ಫಾರ್ ಶೋರ್. ಯಾಕಂದ್ರೆ ಇಲ್ಲ, ಸೆಟ್ಟಲ್ಲಿ ಎಲ್ಲರೂ ಡಾನ್ಸರ್ಸ್ ಆಗಿದ್ರು. ಆ್ಯಂಡ್ ನಿರಂಜನ್ ಆಲ್ಸೋ ಒಬ್ವಿಯಸ್ಲಿ ಅವರು ಮುಂಚೆಯಿಂದನೇ ಡಾನ್ಸರ್ ಆಗಿರೋದ್ರಿಂದ ಐ ಡಿಂಟ್ ವಾಂಟ್ ಟು ಲುಕ್ ಲೈಕ್ ನಾನು ಹಿಂದೆ ಇದ್ದೀನಿ ಅಂತ ಅನ್ಸ್ಬಾರ್ದು ಅಂತ ನಾನು ಇದು ನಮ್ಮ ಡೈರೆಕ್ಟರ್ನ ಕೇಳ್ಕೊತಾ ಇದ್ದೆ, ಸರ್ ನನಗೆ ಸ್ಟೆಪ್ಸ್ ಬೇಕೇ ಬೇಕು, ಪ್ರಾಕ್ಟೀಸ್ ಜಾಸ್ತಿ ಸಲ ಆದರೂ ಆಗದೆ ಇದ್ರೂ ಪರವಾಗಿಲ್ಲ, ಮನೇಲೇ ಮಾಡ್ತೀನಿ, ಬಟ್ ಸ್ಟೆಪ್ಸ್ ನಂಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಬಟ್ ಐ ಥಿಂಕ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಐ ಥಿಂಕ್ ಹಾಡ್ ನೋಡಿದಾಗ ಗೊತ್ತಾಗುತ್ತೆ, ಸಿನಿಮಾ ಇವಾಗಲೇ ಅಲ್ಲ, ಹಾಡ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೆಪ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಬಂದಿವೆ. ಆ್ಯಂಡ್ ನಾನು ಮಾಡ್ತಾ ಇದ್ದಾಗ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಡಾನ್ಸ್ ನೀವು ಟಿವಿಯಲ್ಲಿ ನೋಡ್ತಾ ಇದ್ದಾಗ ಯುಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಫನ್ ಆಗಿದೆ, ಎಂಜಾಯ್ ಮಾಡಿದೀವಿ ಅಂತ ಅಷ್ಟೇ. ಪ್ರತಿ ವರ್ಷನೂ ಯಾವುದೋ ಸಾಂಗ್ಗಳು ಹಿಟ್ ಅನ್ನುವಂಥದ್ದು ನಾವು ಕೇಳ್ತೀವಿ. ಅಲ್ಲಿ ಆ ಒಂದು ಲಿಸ್ಟಲ್ಲಿ ಈ ಸಾಂಗ್ ಕೂಡ ಈಗ ಜಾಯಿನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಶರಣ್ ಸರ್ ವಾಯ್ಸ್ ಅಲ್ಲಿ ಬೇರೆ ರೀತಿನೇ ಒಂದು ಮ್ಯಾಜಿಕ್ ನಾವು ನೋಡಬಹುದು, ಆ ಜಾದೂನೇ ಬೇರೆ ರೀತಿ ಇರುತ್ತೆ. ಜೊತೆಗೆ ಅವರು ಕೊಟ್ಟಿರುವಂಥ ಒಂದು ಉತ್ತರ ಕರ್ನಾಟಕ ಸಾಂಗ್, ಆ ಒಂದು ಡ್ಯಾನ್ಸ್ ಇರ್ಬೋದು, ಅದು ತುಂಬಾ ಜನಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಉತ್ತರ ಕರ್ನಾಟಕ ಸಾಂಗ್ಸ್ ಯಾವತ್ತಿಗೂ ಕೈ ಬಿಟ್ಟಿಲ್ಲ. ಸೊ ನಿಮಗೂ ಬೇರೆ ಅದು ಸಿಕ್ಕಿದೆ, ಇಟ್ಸ್ ಅನ್ ಗ್ರೇಟ್ ಆಪರ್ಚುನಿಟಿ. ಅದನ್ನ ಹೇಳಿದ್ನಲ್ಲ, ಒಂದು ಲಕ್
ಯಾಕಂದ್ರೆ ಎಲ್ರಿಗೂ ಈ ತರ ಒಂದು ಸ್ಕೇಲ್ ಸಾಂಗ್ ಸಿಗಲ್ಲ. ಈ ತರ ಒಂದು ಖರ್ಚು ಮಾಡಿ ಒಂದು ದೊಡ್ಡ ಸೆಟ್ ಹಾಕಿ ಬ್ಯೂಟಿಫುಲ್ ಆಗಿ ತೆಗೆದು ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಒಂದು ದೊಡ್ಡ ಸಾಂಗ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ. ಎಲ್ಲ ದೊಡ್ಡ ದೊಡ್ಡ ಹೀರೋಸ್ಗೆ ಸಿಗೋ ಅವಕಾಶಗಳದು. ನನಗೆ ಸಿಕ್ಕಿರೋದು ಅದನ್ನ ನಿಜವಾಗ್ಲೂ ನನ್ನ ಭಾಗ್ಯನೇ. ಆಮೇಲೆ ಆಬ್ವಿಯಸ್ಲಿ ಆ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಸಾಂಗಲ್ಲಿ. ಆಮೇಲೆ ಶರಣ್ ಸರ್ ಹಾಡಿದ್ಮೇಲೆ ಅದು ಬೇರೆ ಎನರ್ಜಿನೇ ಬಂತು ಆ ಸಾಂಗ್ಗೆ. ಯಾಕಂದರೆ ಅವರು ಈಸ್ ಆಲ್ಸೋ ಅ ಡಾನ್ಸರ್. ಸೊ ಅವರು ಡಾನ್ಸರ್ ಆಗಿ ಅದನ್ನ ಸಾಂಗು ಆ ಲಿರಿಕ್ಸ್ನ ಎಂಜಾಯ್ ಮಾಡ್ಕೊಂಡು ಹಾಡಿ ನಮ್ಗೆ ಇನ್ನೊಂದಷ್ಟು ಡ್ಯಾನ್ಸಿಂಗಿಗೆ ಹುಮ್ಮಸ್ ತುಂಬಿಸಿದ್ರು ಅವ್ರ ಲಿರಿಕ್ಸಿಂದ, ಅವ್ರ ವಾಯ್ಸ್. ಸಿನಿಮಾಗ ಒಂದು ಈಸಿ ಪ್ರಮೋಷನ್ ಹೇಳ ನಾನು. ನಿಮ್ಮ ಡಾಕ್ಟರ್ ಜೊತೆ ಯಾಕೆ ನೀವು ಒಂದು ಹುಕ್ ಸ್ಟೆಪ್ ಹಾಕ್ಬಾರ್ದು? ಮಾಡೋಣ ಫಸ್ಟ್ ಈ ನಮ್ಮ ಸ್ಪಾರ್ಕ್ ಡಾಕ್ಟರ್ ಜೊತೆಗೆ ಮಾಡಿ ಪ್ರಮೋಷನ್ಸ್, ಆಮೇಲೆ ನನ್ನ ಪರ್ಸನಲ್ ಡಾಕ್ಟರ್ ಜೊತೆ ನಾನು ಮಾಡ್ಬಿಟ್ಟು ಹಾಕ್ತೀನಿ ವಿಡಿಯೋ. ಈಗ ಸದ್ಯಕ್ಕೆ ರಚನಾ ಅವರೇ, ನೀವು ಚೂಸ್ ಮಾಡುವಂತಹ ಒಂದಷ್ಟು ಸಬ್ಜೆಕ್ಟ್ಗಳಿರ್ಬೋದು ಸಿನಿಮಾದು, ಯಾವ ಬೇಸ್ ಮೇಲೆ ಈಗ ರಚನಾ ಅವ್ರು ಹೋಗ್ತಾ ಇದ್ದಾರೆ ಅಂತ? ಯಾಕಂದ್ರೆ ಹಿಂದೆ ನೀವು ಮಾಡಿದಂತಹ ಸಿನಿಮಾ ಅದು ಬೇರೆ ಆಗಿತ್ತು, ಇನ್ನು ಮುಂದೆ ನಿಮ್ಮ ಸೆಲೆಕ್ಷನ್ ಹೇಗೆ ಅಂತ? ಆ, ಹಿಂದೆ ಮಾಡುವಂಥ ಸಿನಿಮಾಗಳೆಲ್ಲ ನಾನು ಈ ಥರ ಯೋಚನೆ ಮಾಡ್ಕೊಂಡು ಇದೇ ಮಾಡಬೇಕು ಅಂತ ಏನು ಮಾಡಿದ್ದಿಲ್ಲ. ನಂಗೆ ಬಂದಿರೋ ಪ್ರಾಜೆಕ್ಟ್ಸಲ್ಲಿ ನಂಗೆ ಯಾವುದು ಇದು ಓಕೆ ಇದು ಮಾಡಿದ್ರೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚಾಲೆಂಜಿಂಗ್ ಆಗಿರುತ್ತೆ, ಆರ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನಾನು ನೋಡಿಕೊಂಡೇ ಮಾಡಿರುವಂಥದ್ದು. ಆ್ಯಂಡ್ ಸ್ಪಾರ್ಕ್ ಕೂಡ ಹಾಗೆ ಬಂದಿರೋದು. ಮುಂದೆ ಇನ್ನು ಕಮರ್ಷಿಯಲ್ ಸಿನಿಮಾ, ಇದು ಕಮರ್ಷಿಯಲ್ ಸ್ಟೈಲಲ್ಲಿ ಸಿನಿಮಾಗಳು ಬಂದರೆ ಡೆಫಿನೆಟ್ಲಿ ಮಾಡೋಕ್ಕೆ ನನಗೂ ಇಷ್ಟ. ಬಟ್ ಎವ್ರಿ ಜಾನರ್ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್. ಯಾವುದೇ ಜಾನರ್ ಆಗಿರಲಿ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್. ಐ ಆಮ್ ಹಿಯರ್ ಟು ಜಸ್ಟ್ ಎಕ್ಸ್ಪ್ಲೋರ್, ಆ್ಯಕ್ಟ್ ಮಾಡಿ ಎವ್ರಿಥಿಂಗ್. ನಿರಂಜನ್ ಅವರ ಹೈಟ್ ಏನಾದರೂ ಪ್ರಾಬ್ಲಮ್ ಆಯ್ತಾ? ಹೈಟ್ ಪ್ರಾಬ್ಲಮ್ ಅಷ್ಟೇನಾಗಿಲ್ಲ ಅನ್ಸುತ್ತೆ. ಅವರು ಒಂದೊಂದ್ಸಲ ಸ್ವಲ್ಪ ಹೈಟ್ ಅವರು ಕಮ್ಮಿ ಮಾಡಬೇಕಾಗಿತ್ತು. ನನ್ನ ಮಾತ್ರ ಯಾವುದು ಬ್ಯಾಗ್ ಮೇಲೆ ಹಚ್ಚಿ ನಿಲ್ಸಿಲ್ಲ, ಅಷ್ಟೇ ಸಾಕು ನನಗೆ. ಸರ್, ತುಂಬಾ ಹೈಟ್ ಇರುವಂತಹ ಹೀರೋಗಳಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು. ನಿಮ್ಗೆ ಯಾವ ರೀತಿ ಈಗ ಕನೆಕ್ಟ್ ಆಗ್ತಾ ಇದೆ ಅಂತ? ಇಲ್ಲ, ಡೆಫಿನೆಟ್ಲಿ ಒಂದು ನಮ್ಮನ್ನ ಕುಳ್ಳ ಮಾಡಿ ತೋರಿಸ್ತಾರೆ, ಇಲ್ಲ ಅವ್ರಿಗೆ ಅದನ್ನೇ ಹೇಳ್ದಂಗೆ ಒಂದು ಸ್ಯಾಂಡ್ ಬ್ಯಾಗೋ ಇಲ್ಲ ಸ್ಟೂಲ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ತೆಗಿತಾರೆ ಕೆಲವು ಸೀನ್ಸ್ ಎಲ್ಲ. ಕಮ್ಮಿಲ್ಲ ರಚನಾ ಅವರೇ, ಬಟ್ ಆ ಹೈಟ್ ಕಂಪೇರ್ ಮಾಡಿದ್ರೆ ಇಲ್ಲ ಇಲ್ಲ ಇಲ್ಲ, ಇಟ್ ವಾಸ್ ನಾಟ್ ಡಿಫಿಕಲ್ಟ್ ಅಷ್ಟೇ. ಬಟ್ ಅಡ್ವಾಂಟೇಜ್ ಅಲ್ವಾ ಸ್ಕ್ರೀನ್ಗೆ, ಒಂದು ಹೀರೋಗೆ ಆ ಥರ ಪರ್ಸನಾಲಿಟಿ, ಹೈಟ್, ಅದೇನೋ ಬ್ಲೆಸ್ಸಿಂಗ್. ಎಲ್ಲದಕ್ಕಿಂತ ನಮ್ಮ ಪರ್ಫಾರ್ಮೆನ್ಸ್ ಮಾತಾಡಬೇಕು ಅಷ್ಟೇ. ಈಗ ನಿರಂಜನ್ ಅವರು ಯಾವುದೇ ಪ್ರಾಜೆಕ್ಟ್ನ ಒಪ್ಕೋಬೇಕಂದ್ರೂ ಸಹ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾರೆ ಅನ್ನೋಂಥದ್ದು. ಉಪೇಂದ್ರ ಸರ್ ಇರ್ಬೋದು, ಪ್ರಿಯಾಂಕಾ ಮ್ಯಾಮ್ ಯಾವ ರೀತಿ ಸಜೆಷನ್ ಕೊಡ್ತಾರೆ, ಇದು ಓಕೆ ನೀನು ಮಾಡು ಅಂತ ನಿಮ್ಮ ಮೇಲೇನೆ ಫುಲ್ ಬಿಟ್ಬಿಡ್ತಾರಾ, ಡಿಪೆಂಡ್ ಆಗ್ತಾರಾ ಅಥವಾ ಇವಾಗ ಆಲ್ಮೋಸ್ಟ್ ನಾನು ಮಾಡ್ತಿರೋ ಸೆಲೆಕ್ಷನ್ಸ್ ದೇ ವೆರಿ ಕಾನ್ಫಿಡೆಂಟ್. ಸೊ ನಾನು ಪ್ರತಿಯೊಂದು ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಬೇಕಾಗಿಲ್ಲ. ದೇಶದೇನೋ ನನ್ನ ಚಾಯ್ಸಸ್ ನಾನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸೆಲೆಕ್ಟ್ ಮಾಡಿ ಮಾಡ್ತೀನಿ. ಯಾವ್ದಾವುದೋ ಮಾಡೋಕ್ಕೆ ಹೋಗಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಆಮೇಲೆ ಏನೋ ಡೌಟ್ಸ್ ಇದ್ರು, ಐಡಿಯಾಸ್ ಇದ್ರು ನಾನು ಅವ್ರನ್ನ ಕೇಳಿ ತಿಳ್ಕೊತಾ ಇರ್ತೀನಿ. ಅದು ಬಿಟ್ಟರೆ ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ಟಿಂಗ್ ಆಪರೇಷನ್ ಮಾಡ್ತೀರಾ ಹೇಗೆ? ಮಾಡ್ತೀನಿ, ಸ್ಪಾರ್ಕಲ್ ಮಾಡಿದ್ದೀನಿ. ಕೇಳಿದ್ದು ಡೆಫಿನೆಟ್ಲಿ ನಿಮ್ಮ ಡ್ಯೂಟಿನೇ ಅದಲ್ವಾ, ಸತ್ಯನ ಹುಡುಕಿ ಹೊರ ತರೋದಿದೆಯಲ್ಲ, ಅದೇ ಮೇನ್. ಅದಕ್ಕೆ ಸ್ಟಿಂಗ್ ಆಪರೇಷನ್ ಮಾಡ್ತಾನೆ ಇರ್ಬೇಕು. ನಿರಂಜನ್ ಅವರೇ, ಕಷ್ಟ ಅನಿಸ್ತಾ, ಈಸಿ ಅನಿಸ್ತಾ, ಏನ್ ಹೊಸ್ತಾ ಕಲ್ತ್ರಿ? ನಿಜವಲ್ಲ, ನೀವು ಮಾಡೋ ಕೆಲಸ ಇದೆಯಲ್ಲ, ಇಟ್ ಇಸ್ ನಾಟ್ ಸಮಥಿಂಗ್ ವೆರಿ ಈಸಿ. ಏನಕ್ಕಂದ್ರೆ ಯಾರು ಕೇಳಿದಿರೋ ಪ್ರಶ್ನೆನ ಕೇಳೋದೊಂದು ತಾಕತ್ ಬೇಕು ಪ್ರೆಸ್ ರಿಪೋರ್ಟರ್ಸ್ಗೆ. ಅದು ನೀವು ಕೇಳ್ತೀರಾ, ಅದು ಮುಂದೆ ಎದುರಾಳಿ ಎಷ್ಟೇ ತೂಕವಾಗಿರ್ಲಿ, ಎಷ್ಟೇ ಸ್ಟ್ರಾಂಗ್ ಇರಲಿ, ಅದು ಎಷ್ಟೇ ಇನ್ಫ್ಲೂಯೆನ್ಸ್ ಆಗಿರಲಿ, ಸತ್ಯ ಅಂತ ಒಂದು ಬಂದಾಗ ನೀವು ಸತ್ಯದ ಪರ ನಿಂತ್ಕೋತೀರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಪತ್ರಕರ್ತರಾಗಿ. ಅದನ್ನ ಕಲಿತೆ ಈ ಸಿನಿಮಾಲಿ. ನಾನು ಆ ರೋಲ್ ಮಾಡಬೇಕಂದ್ರೆ ನಾನು ಅಷ್ಟೇ ನಿಯತ್ತಾಗಿರಬೇಕು, ಅಷ್ಟೇ ಪ್ರಾಂಪ್ಟ್ ಆಗಿರಬೇಕು, ನನ್ನ ಪದಗಳು ಸ್ಪಷ್ಟವಾಗಿರಬೇಕು. ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನನ್ನ ಡೈಲಾಗ್ಸ್ ಆಗಿರಲಿ. ಈ ಸಿನಿಮಾ ಪ್ರತಿಯೊಂದು ಡೈಲಾಗ್ಸೂ ನನ್ನ ಹೈಲೈಟ್. ಸಿನಿಮಾ ಎಲ್ಲ ಒಂದೊಂದು ಸೀಕ್ವೆನ್ಸಲ್ಲೂ ಹೈಲೈಟ್ಸ್ ಇದೆ. ಸೊ ಅದನ್ನ ನಿಂತ್ಕೊಂಡು ಎಲ್ಲದನ್ನ ನಮ್ಮ ಬೆನ್ ಮೇಲೆ ಹಾಕೊಂಡು ಸತ್ಯನ ಮುಂದೆ ತರೋದಿದೆಯಲ್ಲ, ಸೊ ಅದು ಐ ಥಿಂಕ್ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಎಲ್ಲರದು. ವೆರಿ ಆಲ್ ದ ಬೆಸ್ಟ್. ಸಾಂಗ್ ಕೂಡ ನೋಡಿದೆ ನಾನು, ತುಂಬಾ ಚೆನ್ನಾಗಿ ಬಂದಿದೆ. ಹುಕ್ ಸ್ಟೆಪ್, ನಿಮ್ಮ ಇಬ್ಬರು ಹುಕ್ ಸ್ಟೆಪ್ ಕಾಯ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸ್ಪಾರ್ಕ್ ಚಿತ್ರದ ನಟ ನಿರಂಜನ್ ಹಾಗೂ ನಟಿ ರಚನಾ ಇಂದರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.